ಸರ್ ಈ ಸಿನಿಮಾ ಹೊರತುಪಡಿಸಿ ಮಾತಾಡಿದ್ರೆ ಕಲೈ ಮಾಸ್ಟರ್ ಅವರ ಹಿನ್ನೆಲೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಕಲೈ ಮಾಸ್ಟರ್ ಅವರ ಹಿನ್ನೆಲೆ ಹೇಳಿದ್ದಾರೆ ಸರ್, ಯಾವಾಗಿಂದ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಜರ್ನಿ, ಇಲ್ಲಿಂದ ಬಂದವರು ಕಲೈ ಮಾಸ್ಟರ್? ಸರ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ, ಓದಿರೋದು ಕನ್ನಡ ಮೀಡಿಯಮ್ಮೇ, 10th ಫೈಲ್. ಡ್ಯಾನ್ಸ್ ಅಂದರೆ ಹುಚ್ಚು. ಒಂದು ಸ್ಕೂಲ್ ಡೇಗೆ ಹೋಗಿ ಸೇರೋಣ ಅಂತಲೇ ಜರ್ನಿ ಮಾಡಿದ್ದು. ಆ ಡ್ಯಾನ್ಸ್ ಹುಚ್ಚಲ್ಲಿ ಏನು ಸ್ಕೂಲ್ನ ಬಿಟ್ಬಿಟ್ಟೆ ಡ್ಯಾನ್ಸ್ನ ಹಿಡ್ಕೊಂಡೆ. ಒಂದು 5 years 5 ಸ್ಟಾರ್ ಗಣೇಶ್ ಮಾಸ್ಟರ್ ಹತ್ರನೇ ಡ್ಯಾನ್ಸ್ ಕಲ್ತ್ಕೊಂಡು ಈ ಸ್ಟೇಜ್ ಗಣೇಶ ಹಬ್ಬ, ಅಣ್ಣಮ್ಮನ ಫಂಕ್ಷನ್ ಸ್ಟೇಜಲ್ಲೆಲ್ಲ ಆಡ್ಕೊಂಬಂದೆ. ಅವರು ಒಂದು ಟೈಮಲ್ಲಿ ಕಾರ್ಡ್ ಇಸ್ಕೊಟ್ರು, ಸಿನಿಮಾ ಕಾರ್ಡು. ಆ ಸಿನಿಮಾ ಕಾರ್ಡ್ ತಕ್ಕೊಟ್ಟಾಗಲೂ ನಮ್ಗೆ ಆವಾಗ ಅಷ್ಟಾಗಿ ವ್ಯಾಲ್ಯೂ ಗೊತ್ತಿಲ್ಲ ಸಿನಿಮಾ ಕಾರ್ಡ್ದೆಲ್ಲ. ಬೇಡ ಅಂತ ಬಿಟ್ಟೋಗಿ ಒಂದು ಜಾನ್ಸನ್ ಲಿಫ್ಟ್ ಕಂಪ್ನಿಯಲ್ಲಿ ಒಂದು ವರ್ಕ್ ಮಾಡಿ, ಆಮೇಲೆ ವೋಲ್ಟಾಸ್ ಅಂತ AC ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ. ನರ್ತಕಿಯಲ್ಲಿ ಮೇಂಟೆನೆನ್ಸ್ ಆಗಿ ವರ್ಕ್ ಮಾಡ್ತಿದ್ದೆ ಒಂದಷ್ಟು ದಿವಸ. ತಿರ್ಗಾ ಈ ಡ್ಯಾನ್ಸ್ ಹುಚ್ಚು ಬಿಟ್ಟು ಹೋಗ್ತಾ ಇರಲಿ. ಏನ್ಗೆ ನರ್ತಕಿಯಲ್ಲಿ ಸಿನಿಮಾಗಳು ಹಾಕೋವಾಗ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ಥಿಯೇಟ್ರಲ್ಲಿ ಕಾಣಿಸ್ಕೊಳ್ಳೋರು. ಸಾಂಗ್ ಹಿಂಗೆ ಮಾಡಿದಾಗ ಹಿಂಗೆ ನೋಡೋವಾಗ ಅವಾಗ ಅನ್ಸೋದು, ನಾವು ಡ್ಯಾನ್ಸರ್ ಆಗಿದ್ದೆ ಚೆನ್ನಾಗಿದ್ದೀರಲ್ಲ ಅಂತ. ಒಂದು ಟೈಮಲ್ಲಿ ತಿರ್ಗಾ ಎಂಟ್ರಿ ಕೊಟ್ಟು ಆ ಜರ್ನಿ ಮಾಡಿದ್ದು ಸರ್. 2000ಅಲ್ಲಿ ಜಾಯ್ನ್ ಆದೆ ಸಿನಿಮಾ ಇಂಡಸ್ಟ್ರಿಗೆ. ಇದುವರೆಗೂ ಅಟ್ ಪ್ರೆಸೆಂಟ್ ನಡೀತಾ ಇತ್ತು ಸರ್. ಆಮೇಲೆ ಒಂದು 2-3 years ಮನೇಲೇ ಗೊತ್ತಿಲ್ಲ ನಾನು ಸಿನಿಮಾದಲ್ಲಿ ಇದ್ದೀನಿ ಅಂದರೆ. ಅವಾಗ ಏನಂದರೆ ಡ್ಯಾನ್ಸ್ ಅಂದರೆ ಒಂದು ಏಜ್ ಇರೋವರೆಗೆ ಬೇಡಪ್ಪ, ಆಮೇಲೆ ಏಜ್ ಆಗ್ತಾ ಇದ್ದಂಗೆ ಕೈ ಕಾಲು ನೋವು ಈ ಥರ ಎಲ್ಲ ಬರುತ್ತೆ, ಆಮೇಲೆ ಆಡೋಕ್ಕಾಗಲ್ಲ ಅನ್ನೋದು ಭಾವನೆ ನಮ್ಮ ತಂದೆಯವ್ರಿಗೆ. ಅವರು ಬೇಡ ಬಾ ಅಂದ್ಬಿಟ್ಟು ತಿರ್ಗಾ ಕೆಲಸಕ್ಕೆ ಅವ್ರಿಗೆ ಗೊತ್ತಿಲ್ಲದೇನೆ ಒಂದು 2-3 years ಇದರಲ್ಲೇ ವರ್ಕ್ ಮಾಡ್ತಿದ್ದೆ. ಗಾಂಧಿನಗರ ಬರೋದು ಹೋಗೋದು ಇದೇ ಮಾಡ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಅವ್ರಿಗೂ ಗೊತ್ತಾಯ್ತು ಸಿನಿಮಾ ಫೀಲ್ಡಲ್ಲೇ ಅವನೇ. ಅವ್ರಿಲ್ಲದೆ ಇವತ್ತು ನಾನು ಹಿಂಗಿಲ್ಲ ಸರ್. ಏನಕ್ಕಂದರೆ ನಮ್ಮ ತಂದೆನೇ ಕಂಪ್ಲೀಟು ಈ ಪೊಸಿಷನ್ ಬರೋಕ್ಕೆ ನಮ್ಮ ತಂದೆ ಹೆಸರು ರಾಜರ ಮಗನ ಥರನೇ ಬೆಳೆಸಿದ್ರು. ಎವ್ರಿ ಮೂಮೆಂಟಲ್ಲೂ ಅವ್ರು ನನ್ನನ್ನು ಒಂದೊಂದು ಕೇರ್ ತೊಗೊಂಡಿದ್ದು ಅವರಿಂದನೇ ಸಾಧ್ಯ. ಅತಿಯಾದ ಪುಣ್ಯವಂತ ಅದೃಷ್ಟವಂತ ನಾನು ಅಂತ ಹೇಳ್ಕೊತೀನಿ.